ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲೆ ಧಗಧಗಿಸ್ತಾ ಇದೆ. ಒಕ್ಕಲಿಗ ಸಂಘದ ತೀವ್ರ ವಿರೋಧದ ಬೆನ್ನಲ್ಲೇ ಇವತ್ತು ವೀರಶೈವ ಲಿಂಗಾಯತ ಸಂಘಟನೆ ಸುದ್ದಿಗೋಷ್ಠಿಯನ್ನು ಕರೆದಿದೆ. ಜಾತಿ ಗಣತಿ ವರದಿ ಬಗ್ಗೆ ಲಿಂಗಾಯತ ಸಮುದಾಯ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದು, ಇದು ಲಿಂಗಾಯತ ಸಮುದಾಯ ಒಡೆಯುವ ಪ್ರಯತ್ನ ಅಂತ ಕಿಡಿಕಾರಿದ್ದಾರೆ. ವೀರಶೈವ ಲಿಂಗಾಯತ ಸಂಘಟನೆಯ ವೇದಿಕೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆಯನ್ನು ತಿಳಿಸಲಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗ ಅವರ ಹಿಂದಿನ ಅವಧಿಯಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಕೆಲಸ ಇದೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರು. ಅದರಲ್ಲಿ ವಿಫಲರು ಕೂಡ ಆದರು. ಈಗ ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಇವತ್ತು ಹಿಂದೂ ಮತ್ತು ಮುಸಲ್ಮಾನರನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ. ಈ ಕಾಂಗ್ರೆಸ್ ಪಕ್ಷದವರು ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದನ್ನ ವೋಟ್ ಬ್ಯಾಂಕ್ ಆಗಿ ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದ್ದಾರೆ ವಿನಃ ಇದರಲ್ಲಿ ಕಾಂಗ್ರೆಸ್ ಪಕ್ಷದವ್ರದಾಗ್ಲಿ ಸಿದ್ದರಾಮಯ್ಯನವ್ರದಾಗ್ಲಿ ಪ್ರಾಮಾಣಿಕತೆ ಇಲ್ಲ. ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವರೇ ಸುಮ್ಮನೆ ಡೊಂಗ್ ನಡೆದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ. ಇವೆರಡನ್ನ ಎದುರು ಕೇಳ್ಕೊಂಡು ರಾಜ್ ಬೇರೆ ಮಾಡೋಕ್ಕಾಗತ್ತಾ? ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ ಬೇರೆ ಮಾಡೋಕ್ಕಾಗತ್ತಾ ಅಂತ ನೀವು ಕೇಳಿ. ನಮ್ಮ ಸಭೆ ನಡೆದತ್ತೆ. ಈಗ ಬರೀ ಮಂಡನೆ ಮಾಡಿದ್ದಾರೆ. ಅದು 17ನೇ ತಾರೀಕಿಗೆ ಕ್ಯಾಬಿನೆಟ್ನಲ್ಲಿ ಓಪನ್ ಆಗುತ್ತೆ. ಅದಾದಮೇಲೆ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಅನುಕೂಲ. ಬೆಳಗಾಂದಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ವೀರಶೈವ ಲಿಂಗಾಯತರಲ್ಲಿ ಅನೇಕರು, ನಾನು ಜಾತಿ ಜನಗಣತಿ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಜನಗಣತಿ ಆಗಬಾರ್ದು ಅಂತಲೂ ನಾನು ಎಲ್ಲೂ ಯಾವತ್ತೂ ಹೇಳೋಕ್ಕೆ ಹೋಗೋದಿಲ್ಲ. ಜನಗಣತಿ ಆಗಬೇಕು. ಆದರೆ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟಾಗೆ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಅನೇಕ ಪಂಗಡಗಳಿದ್ದಾವೆ. 103 ಉಪಪಂಗಡಗಳಿದ್ದಾವೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ. ಈ ರಿಸರ್ವೇಷನ್ ಇರೋದ್ರಿಂದ ವೀರಶೈವ ಲಿಂಗಾಯತ ಅನ್ಕೊಳ್ಳದ್ಲೇ ಕೆಲವೊಬ್ರು 2A ಅಂತ ಬರ್ತಿದ್ದಾರೆ, ಕೆಲವೊಬ್ರು 2B ಅಂತ ಬರ್ಕೊಂಡಿದ್ದಾರೆ. ಸೊ ಹಿಂಗಾಗಿ ಒಡೆದು ಹೋಗಿ ವೀರಶೈವ ಲಿಂಗಾಯತ ಸಮಾಜ ಕಡಿಮೆ ಅಂಶಗಳು ಬರಬಹುದು ಅಂತ ಸಂಶಯ ಇದೆ. ಬಟ್ ಅಲ್ಲಿ ಏನಿದೆ ಅನ್ನೋದು ನಮಗೆ ಇನ್ನೂ ಯಾರಿಗೂ ಕೂಡ ಗಮನಕ್ಕೆ ಬಂದಿಲ್ಲ.